ಜಂತುಗಳು ತಾಯಿಗಳು ಚಿಂಕಿಯ ಬಗ್ಗೆ ಮಾತಾಡ್ತಿರ್ತಾರೆ. ಆಗ ನರಿ ಬಂದು ಹೀಗಂತ ಹೇಳುತ್ತೆ, ನಾವು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ವಿ. ಏನಾಯ್ತು? ಏನ್ ತಪ್ಪಾಯ್ತು? ಮೇನಾ ಹೇಳಿದ್ಲು ಯಾರೋ ಗೂಡಿನಿಂದ ಅವಳನ್ನ ಎತ್ಕೊಂಡು ಹೋಗ್ಬಿಟ್ರಂತ. ಆದ್ರೆ ಚಿಂಕಿ ನಮ್ಗೆ ಗೂಡಿನ ಸಮೇತವಾಗಿ ಸಿಕ್ಕಿದ್ಲು. ಅದು ಅವಳು ಹೇಳಿದ್ದು ಸುಳ್ಳು ಅನ್ಸತ್ತೆ. ಅದನ್ನ ಯೋಚನೆ ಮಾಡಿದ ತಕ್ಷಣ ಎಲ್ಲರಿಗೂ ತುಂಬಾ ಬೇಜಾರಾಗತ್ತೆ. ಆಮೇಲೆ ಇವ್ರ ಮೂವರು ಮಾತಾಡ್ಕೊಂಡು ಗ್ರೀನ್ಲ್ಯಾಂಡ್ ಕಾಡಿನ ಕಡೆ ಬೇಗ ಬೇಗ ಓಡಕ್ಕೆ ಶುರು ಮಾಡ್ತಾರೆ. ಅವರು ದಾರಿಯಲ್ಲೇ ಚಿಂಕಿ ಮತ್ತೆ ಮೇನನ ನೋಡ್ತಾರೆ. ಮತ್ತೆ ಅವ್ರನ್ನ ನಿಲ್ಲಿಸ್ತಾರೆ. ನಿಲ್ಲಿ. ಅರೆ ನೀವ್ಯಾಕ್ ನಮ್ಮಿಂದ ಬಂದಿದ್ದೀರಾ? ನಮಗ್ ಗೊತ್ತಾಯ್ತು ನೀನು ಚಿಂಕಿಯ ತಾಯಿ ಅಲ್ಲ ಅಂತ. ನಮಗೆ ನಿಜ ಹೇಳು, ನೀನ್ ಯಾರು ಮತ್ತೆ ಚಿಂಕಿನ ಎಲ್ ಕರ್ಕೊಂಡು ಹೋಗ್ತಿದ್ಯಾ ಅಂತ. ನಮ್ಮ ಕಾಡಾದ ಗ್ರೀನ್ಲ್ಯಾಂಡ್ ಅಲ್ಲಿ ಒಂದು ಹದ್ದು ರಾಜ್ಯ ಮಾಡ್ತಿರ್ತಾನೆ. ಅವನ್ ಹೇಳಿದ್ದನ್ನೇ ನಾವು ಮಾಡ್ಬೇಕು. ನಮ್ಮನ್ನ ತುಂಬಾ ದಾರುಣವಾಗಿ ಟಾರ್ಚರ್ ಮಾಡ್ತಾನೆ. ನಮ್ಮ ಕಾಡಲ್ಲಿ ವಯಸ್ಸಾದ ಒಂದು ಹುಲ್ಲು ದಾದ ಇದ್ದ. ಅವ್ರು ಸಾಯುವಾಗ ನಮಗೆ ಭವಿಷ್ಯವಾಣಿ ಹೇಳಿದ್ರು, ಸ್ವಲ್ಪ ದಿನದ ನಂತರ ನಮ್ಮ ಕಾಡಲ್ಲಿ ಬಂಗಾರದ ಬಾಯಿರುವ ಒಂದು ಮೈನಾ ಹುಟ್ಟತ್ತಂತ. ಅವನೇ ಆ ಹದ್ದನ್ನು ಸಾಯಿಸ್ತಾನೆ ಮತ್ತೆ ನಮ್ಮನ್ನ ಕಾಪಾಡ್ತಾನೆ ಅಂತ ಹೇಳ್ದ. ಆದ್ರೆ ಹೇಗೋ ಈ ವಿಷಯ ಆ ಹದ್ದಿಗೆ ಗೊತ್ತಾಗ್ಬಿಡ್ತು. ಆದ್ರಿಂದ ಅದು ಹೊಸದಾಗಿ ಹುಟ್ಟುವ ಎಲ್ಲ ಮಗು ಮೇಲೆ ಕಣ್ಣಾಕಿದ್ದ ಮತ್ತೆ ಹುಟ್ಟಕ್ ಮುಂಚೆನೆ ಅವ್ರನ್ನ ಸಾಯಿಸ್ಬಿಡ್ತಿದ್ದ. ಆ ಮಗು ಹುಟ್ಟಿದ ನಂತರ ಅವರ ತಾಯಿನೇ ನದಿಯಲ್ಲಿ ಅದನ್ನ ಕಳಿಸ್ಬಿಡ್ತು. ಅವಾಗಿಂದ ಹದ್ದು ಚಿಂಕಿ ಅವ್ರ ಅಮ್ಮನ ಬಂಧಿಸಿ ಇಟ್ಟಿದೆ ಮತ್ತೆ ನಮ್ಮಮ್ಮನ ಕೂಡ ಬಂಧಿಸಿಟ್ಟಿದೆ. ಯಾಕಂದ್ರೆ ನಾನು ಹೋಗಿ ಚಿಂಕಿನ ಕರ್ಕೊಂಡ್ ಬರ್ಬೇಕಂತ. ತುಂಬಾ ಕಷ್ಟ ಕಾಲ. ಅದಕ್ಕೆ ನಾನು ಇವ್ರ ತಾಯಿ ಅಂತ ಹೇಳಿ ನಾಟಕ ಮಾಡಿದೆ. ನನ್ ಜೊತೆ ಚಿಂಕಿನ ಕರ್ಕೊಂಡು ಹೋಗ್ತಿದ್ದೀನಿ. ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ಎಲ್ಲರೂ ತುಂಬಾ ಶಾಕ್ ಆಗ್ತಾರೆ. ಮತ್ತೆ ನರಿ ಯೋಚನೆ ಮಾಡಕ್ಕೆ ಶುರು ಮಾಡತ್ತೆ.